ಮುಂದಿನ ವರ್ಷದಿಂದ ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಜೆಟ್ ಈಗ ಯುದ್ಧದ ಸಂದರ್ಭದಲ್ಲಿ ಬಳಕೆ ಮಾಡಲಿಕ್ಕೂ ಕೂಡ ಮುಂದಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 85 ಏರ್ಕ್ರಾಫ್ಟ್ಗಳನ್ನು ಬಳಕೆ ಮಾಡಲಿಕ್ಕೆ, ಅದರಲ್ಲೂ ಕೂಡ ನಿಮಗೆ ಏರ್ ಫೋರ್ಸಲ್ಲಿ ಬಳಕೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರೋದು. ಇದನ್ನ ತಯಾರು ಮಾಡಿರೋದು, ಡಿಸೈನ್ ಕೂಡ ಎಲ್ಲದೂ ಕೂಡ HAL. ಯಾಕಂದ್ರೆ HAL ಹಲವು ಯುದ್ಧ ವಿಮಾನಗಳಿರ್ಬೋದು ಅಥವಾ ಹೆಲಿಕಾಪ್ಟರ್ಗಳನ್ನು ರೂಪಿಸಿದೆ. ಅದರ ಡಿಸೈನು ಕೂಡ HALದೇ ಆಗಿದೆ. ಇದರಲ್ಲೂ ಬಹಳ ವಿಶೇಷ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಇದರ ಸಂಪೂರ್ಣವಾದಂಥ ತಯಾರಿಯನ್ನ ಮಾಡ್ತಾ ಇರೋದು. ಈ ಹಿಂದೆ ಕಿರಣ್ ಹೆಲಿಕಾಪ್ಟರ್ನ ತಯಾರು ಮಾಡಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದನ್ನ ಅಪ್ಗ್ರೇಡ್ ಮಾಡಿ ಯಶಸ್ ಅಂತೇಳಿ ಈಗ ಅದಕ್ಕೆ ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಟ್ರೈನಿಂಗ್ ಸಂದರ್ಭದಲ್ಲೂ ಕೂಡ ಇದರಲ್ಲಿ ನಿಮಗೆ ಬಾಂಬ್ ಇರ್ಬೋದು, ರಾಕೆಟ್ ಇರ್ಬೋದು, ಗನ್ಗಳನ್ನು ಕೂಡ ನೀವು ಫಿಟ್ ಮಾಡಬಹುದಾಗಿದೆ. ಟ್ರೈನಿಂಗ್ ತರಬೇತಿ ನೀಡಲಿಕ್ಕೂ ಕೂಡ ಬಳಕೆ ಆಗುತ್ತೆ ಮತ್ತು ಯುದ್ಧದ ಸಂದರ್ಭದಲ್ಲೂ ಕೂಡ ಬಳಕೆ ಮಾಡಬಹುದಾಗಿದೆ. ಈ ವಿಶೇಷದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಗಣೇಶ್ ಪ್ರಸಾದ್ ಇದ್ದಾರೆ, ಪ್ರಾಜೆಕ್ಟ್ ಮ್ಯಾನೇಜರ್. ಅವ್ರನ್ನೇ ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಈ ಏರ್ಕ್ರಾಫ್ಟ್ನ ವಿಶೇಷತೆ ಏನು ಸರ್? ಇದು 2ನೇ ಹಂತದ ಟ್ರೈನಿಂಗ್ ಪೈಲಟ್ಗಳಿಗೆ ಮಾಡೋದಕ್ಕೆ ಇಂಟರ್ಮೀಡಿಯೇಟ್ ಟ್ರೈನರ್ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ಏನಂದ್ರೆ ಫ್ಲೈಯಿಂಗ್ ಆಸ್ಪೆಕ್ಟ್ಸ್ ಜೊತೆಗೆ ಯುದ್ಧದ ಟ್ರೈನಿಂಗು ಕೊಡ್ತಾರೆ. ಸೊ ಈ ಏರ್ಕ್ರಾಫ್ಟ್ ಅಲ್ಲಿ 1000 kg ವರೆಗೆ ವೆಪನ್ಸ್ ಕ್ಯಾರಿ ಮಾಡಬಹುದು. ಸೊ ಸ್ಮಾಲ್ ಸ್ಕೇಲ್ ಕಾನ್ಫ್ಲಿಕ್ಟ್ಸ್ ಎಲ್ಲಿದೆ ಅಲ್ಲೆಲ್ಲ ಯೂಸ್ ಮಾಡಬಹುದು ಇದನ್ನ. ಸರ್, ಇಲ್ಲಿವರೆಗೂ ಬರೀ ತರಬೇತಿಗೆ ಮಾತ್ರ ಯೂಸ್ ಆಗ್ತಾ ಇತ್ತಾ ಇದು? ಇಲ್ಲ, ಇದು ತರಬೇತಿ ಮತ್ತೆ ಯುದ್ಧ ತರಬೇತಿ ಇದು ಎರಡಕ್ಕೂ ಇರೋದಿದೆ ವಿಮಾನ. ಇದರಲ್ಲಿ ಬಾಂಬ್ಸ್, ರಾಕೆಟ್ಸ್, ಗನ್ನು ಇವೆಲ್ಲ ಕ್ಯಾರಿ ಮಾಡಬಹುದು. ಸೊ ಪೈಲಟ್ಸ್ಗೆ ಈ ವೆಪನ್ಸ್ ಹೇಗೆ ಯೂಸ್ ಮಾಡೋದು ಅಂತ ಟ್ರೈನಿಂಗ್ ಆಗುತ್ತೆ ಇದರಲ್ಲಿ. ಎಲ್ಲಿ ಸರ್ ಇದು ತಯಾರಾಗ್ತಾ ಇರೋದು? ನಮ್ಮ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ HAL ನ ಮುಖ್ಯ ಬ್ರಾಂಚ್ ಬೆಂಗಳೂರಲ್ಲಿ ಇದೆಯಲ್ಲ, ಅಲ್ಲಿ ಈಗ ತಯಾರಾಗುತ್ತೆ ಫಸ್ಟ್ 12 ಏರ್ಕ್ರಾಫ್ಟ್. ಉಳಿದಿರೋ ಏರ್ಕ್ರಾಫ್ಟ್ ಕಾನ್ಪುರ್ಗೆ ಹೋಗುತ್ತೆ. ಸರ್, ಅಪ್ಗ್ರೇಡ್ ಮಾಡಲಾಗಿದೆ ಅಂತ ಹೇಳಿದ್ರೆ ಈ ಹಿಂದಿನ ಏರ್ಕ್ರಾಫ್ಟ್ಗೂ ಈಗಿನ ಜೆಟ್ ಇದಕ್ಕೂ ಏರ್ಕ್ರಾಫ್ಟ್ಗೂ ಏನು ವ್ಯತ್ಯಾಸ ಇದೆ ಸರ್? ಈ IJT ನಲ್ಲಿ ಮುಂಚೆ ಇರೋ ಕೆಲವೊಂದು ಸಮಸ್ಯೆಗಳನ್ನ ಇಂಪ್ರೂವ್ ಮಾಡಲಾಗಿದೆ. ಅದಕ್ಕೆ ಕಾನ್ಫಿಗರೇಷನ್ ಬದಲಾಗಿದೆ ಈ ವಿಮಾನದಲ್ಲಿ. ಆಮೇಲೆ ಸಿಸ್ಟಮ್ಸ್ ಬದಲಾಗಿದೆ. ಏವಿಯಾನಿಕ್ಸ್ ಫುಲ್ ಅಪ್ಗ್ರೇಡ್ ಆಗಿದೆ. ಸೊ ಡಿಸ್ಪ್ಲೇ ಸಿಸ್ಟಮ್ ಇದೆಲ್ಲ ಮಾಡರ್ನ್ ಡಿಸ್ಪ್ಲೇ ಸಿಸ್ಟಮ್ ಹಾಕಿದೀವಿ. ಮುಂದಿನ ವರ್ಷದಿಂದ ಎಷ್ಟು ಈ ಏರ್ಜೆಟ್ಗಳನ್ನು ಬಳಕೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಸರ್? ಮತ್ತೆ ಡಿಮ್ಯಾಂಡ್ ಏನಾದರೂ ಇದೆಯಾ? ಹೌದು, ಈಗ 12 ಏರ್ಕ್ರಾಫ್ಟ್ ಈಗ ತಯಾರಾಗ್ತಾ ಇದೆ. ಅದನ್ನ ಮೊದಲು ಏರ್ಫೋರ್ಸ್ಗೆ ಡೆಲಿವರಿ ಮಾಡಲಾಗುತ್ತೆ. ಮಿಕ್ಕಿರೋ ವಿಮಾನ ಆ ಫೀಡ್ಬ್ಯಾಕ್ ನೋಡಿಕೊಂಡು ಮಿಕ್ಕಿರೋದು 73 ಡೆಲಿವರಿ ಆಗುತ್ತೆ. ಬೇರೆ ಬೇರೆ ದೇಶಗಳಿಗೆ ಏನಾದರೂ ಇದ್ರ ಬಗ್ಗೆ ಏರ್ಕ್ರಾಫ್ಟ್ ಟ್ರೈನರ್ ಬಗ್ಗೆ ಕೇಳ್ತಾ ಇದ್ದಾರಾ? ಡಿಮ್ಯಾಂಡ್ ಇದೆಯಾ? ಹೌದು, ಈ ಏರ್ ಶೋದಲ್ಲೇನೆ ಒಂದಷ್ಟು ಕಂಟ್ರಿಗಳು ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಸೊ ಅದು ಮುಂದಕ್ಕೆ ನಾವು ತಗೊಂತೀವಿ. ಅದು ನಿಜವಾಗ್ಲೂ ಕೂಡ ಖುಷಿ ಪಡೋ ವಿಚಾರ. ಯಾಕಂದ್ರೆ HAL ಅದರಲ್ಲೂ ಕೂಡ ಬೆಂಗಳೂರಿನ ಕೇಂದ್ರ ಕಚೇರಿ ಏನಿದೆ, ಇಲ್ಲಿ ತಯಾರಾಗ್ತಿರುವಂತ ಈ ಜೆಟ್ ಟ್ರೈನರ್ ಸಾಧನೆ ಏನಿದೆ, ಇದು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗ ಬೇಡಿಕೆ ಬರ್ತಾ ಇದೆ. ನಮ್ಮ ದೇಶದಲ್ಲಿ ನಿಮಗೆ ಟ್ರೈನಿಂಗ್ ಮಾತ್ರ ಬಳಕೆ ಮಾಡ್ತಾ ಇದ್ದಿದ್ದು. ಸೊ ಇನ್ನು ಮುಂದೆ ಈಗಾಗಲೇ 12 ತಯಾರಿಯನ್ನ ಮಾಡಲಾಗಿದೆ. ಇನ್ನೂ ಉಳಿದಂತೆ ಒಟ್ಟು 85 ನಿಮಗೆ ಜೆಟ್ ಟ್ರೈನರ್ಗಳನ್ನು ಮುಂದಿನ ವರ್ಷ ನಮ್ಮ ಭಾರತ ಸರ್ಕಾರದಲ್ಲಿ ಏರ್ ಫೋರ್ಸ್ಗೆ ಬಳಕೆ ಮಾಡಲಾಗ್ತಾ ಇದೆ. ಅದು ನಮ್ಮ ಬೆಂಗಳೂರಿನ HAL. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.